ನಿಮಿಷದ ಭಾಷಣದಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಕೊಡ್ತಾ ಇದ್ದೇನೆ ನಾನು. ಗುಡ್ ನ್ಯೂಸ್ ಏನಂದ್ರೆ, ಅಫ್ಸರ್ ಕೊಡ್ಲಿಪೇಟೆ ಅಹಿಂದ ವರ್ಗದ ಧ್ವನಿಯಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇರುವಂತಹ ಕಾರಣವನ್ನು ಮುಂದಿಟ್ಟುಕೊಂಡು ಈ ಚುನಾವಣಾ ಕಣದಲ್ಲಿದ್ದಂತಹ ನನ್ನ ಸಹೋದರ ಪರ್ವೇಜ್ ಅವರು ತನ್ನ ನಾಮಪತ್ರವನ್ನು ಹಿಂಪಡೆಯಲಿಲ್ಲ. ಆದರೆ ಎಸ್ಡಿಪಿ ಪಕ್ಷಕ್ಕೆ ಬೆಂಬಲ ಕೊಟ್ಟು ನನ್ನ ಹೆಗಲಿಗೆ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಪರ್ವೇಜ್ ಭಾಯ್ ಅವರು ಇವತ್ತು ನನ್ನೊಂದಿಗೆ ಇಡೀ ಏರಿಯಾದಲ್ಲಿ ನನ್ನ ಪರವಾಗಿ ಕ್ಯಾನ್ವಾಸ್ ಮಾಡಿದ್ದಾರೆ. ಇದೊಂದು ಗುಡ್ ನ್ಯೂಸ್. ಇನ್ನೊಂದು 2-3 ದಿನದಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಅನ್ನ ಕೊಡ್ಲಿಕ್ಕಿದ್ದೇನೆ. ಆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಇವತ್ತು ದಾವಣಗೆರೆಯ ಚುನಾವಣಾ ಬಿರುಸಿನ ಪ್ರಚಾರದಲ್ಲಿ ಎಸ್ಡಿಪಿಐ ಅಂತ ಹೇಳಿದ್ರೆ ಏನು, ಅಫ್ಸರ್ ಕೊಡ್ಲಿಪೇಟೆ ಅಂತ ಹೇಳಿದ್ರೆ ಯಾರು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ಇವತ್ತು ದಾವಣಗೆರೆಯ ಎಲ್ಲ ರೆಸಾರ್ಟ್ಗಳು ಹೋಟೆಲ್ಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಇಡೀ ರಾಜ್ಯದ ಮಂತ್ರಿ ಮಂಡಲವೇ ದಾವಣಗೆರೆಗೆ ಧಾವಿಸಿದೆ. ಯಾಕೆ ಗೊತ್ತಾ? ಎಸ್ಡಿಪಿಐಯ ಭಯ, ಎಸ್ಡಿಪಿಐಯ ಭಯ. ಆದ್ರೆ ಎಸ್ಡಿಪಿಐ ಹೇಳ್ತಾ ಇದೆ, ಅವರಿಗೆ ಅಭಯವನ್ನ ನೀಡ್ತಾ ಇದೆ. ಎಸ್ಡಿಪಿಐಯ ಸ್ಲೋಗನ್ನೇ ಹಸಿವು ಮುಕ್ತ ಭಯ ಮುಕ್ತ ರಾಷ್ಟ್ರ ನಿರ್ಮಾಣ. ಭಯಗೊಳ್ಬೇಡಿ, ಇದು ಚುನಾವಣೆ. ಚುನಾವಣೆಯ ರೀತಿಯಲ್ಲಿ ಎದುರಿಸಿ. ನಿಮಗೆ ದಮ್ ಇದ್ರೆ, ನಿಮಗೆ ತಾಕತ್ತಿದ್ರೆ ನಿಮ್ಮ ಅಭ್ಯರ್ಥಿಯನ್ನ ಕರ್ಕೊ ಬನ್ನಿ. ಅಫ್ಸರ್ ಕೊಡ್ಲಿಪೇಟೆಗೆ ಡಿಬೇಟ್ಗೆ ಕೂರಿಸಿ. ಈ ಕ್ಷೇತ್ರದ ಜನರ ಸಮಸ್ಯೆಯ ಬಗ್ಗೆ ಯಾರು ಹೆಚ್ಚು ಮಾತಾಡ್ತಾರೆ ಎಂಬುದನ್ನ ಈ ಕ್ಷೇತ್ರದ ಜನರು ತಿಳ್ಕೊಳ್ಳಿ. ಅದನ್ನ ಬಿಟ್ಟು ಬೇರೆ ಅಡ್ಡ ಮಾರ್ಗಗಳಿಂದ ಹಣದಿಂದ ಮತವನ್ನ ಖರೀದಿಸಲಿಕ್ಕೆ ಬಂದ್ರೆ, ಈ ಬಾರಿ ಎಸ್ಡಿಪಿಐಯ ಇಡೀ ತಂಡ ರಾತ್ರಿ ನಿದ್ರೆ ಮಾಡದಲ್ಲೇ ಇವತ್ತು ವಾಚ್ ಡಾಗ್ ರೀತಿಯಲ್ಲಿ ಕೆಲಸ ಮಾಡ್ತದೆ. ಒಂದೇ ₹1 ಮತದಾನಕ್ಕಾಗಿ ಯಾವುದೇ ಹಣ ಹಂಚಿಕೆ ಆಗಬಾರ್ದು. ಮಾನ್ಯ ಚುನಾವಣಾಧಿಕಾರಿಗಳಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೇನೆ, ಇದುವರೆಗೆ ಏನಾಯ್ತು ನನಗೆ ಗೊತ್ತಿಲ್ಲ. ಈ ಬಾರಿ ಅಫ್ಸರ್ ಕೊಡ್ಲಿಪೇಟೆ ಚುನಾವಣಾ ಕಣದಲ್ಲಿದ್ದಾನೆ. ಎಲ್ಲಾದ್ರೂ ಮತದಾನಕ್ಕಾಗಿ ಯಾರಾದ್ರೂ ಹಣವನ್ನ ಹಂಚಿದ್ರೆ ಇಮಿಡಿಯೇಟ್ ನಿಮಗೆ ಕಾಲ್ ಮಾಡ್ತಾನೆ ಅಫ್ಸರ್ ಕೊಡ್ಲಿಪೇಟೆ. ವಿತಿನ್ ಎಲೆಕ್ಷನ್ ಅವರಿಗೆ ಅರೆಸ್ಟ್ ಮಾಡಬೇಕು. ಯಾಕಂದ್ರೆ ಈ ಚುನಾವಣೆ ಹಣದ ಆಧಾರದಲ್ಲಿ ನಡೀಬಾರ್ದು. ಈ ಚುನಾವಣೆ ಈ ಕ್ಷೇತ್ರದ ಸಮಸ್ಯೆಗಳ ಆಧಾರದಲ್ಲಿ ನಡಿಬೇಕೆಂಬುದು ನನ್ನ ಅಭಿಪ್ರಾಯ. ಹಾಗಾಗಿ ಆತ್ಮೀಯ ಸಹೋದರರೇ, ಇನ್ನು ನಾನು ಹೆಚ್ಚು ವಿಧಾನಸಭೆಯಲ್ಲಿ ಮಾತಾಡಲಿಕ್ಕಿದೆ. 2-3 ವಿಚಾರವನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಇವತ್ತು ನನ್ನ ಪರವಾಗಿ ಎಸ್ಡಿಪಿಐಯ ಪರವಾಗಿ ಎಷ್ಟು ನಾಯಕರು ಚುನಾವಣಾ ಕಣದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ, ಭಾಸ್ಕರ್ ಪ್ರಸಾದ್ ಇರ್ಬೋದು, ಬಾಯಕ ಶ್ರೀನಿವಾಸ್ ಇರ್ಬೋದು, ನನ್ನ ಸಹೋದರ ಜಯಕುಮಾರ್ ಹಾದಿಗ ಇರ್ಬೋದು, ಅದೇ ರೀತಿ ಅಂಗಡಿ ಚಂದ್ರು ಇರ್ಬೋದು, ಅದೇ ರೀತಿ ಮುನೀರ್ ಅವರು ಇರ್ಬೋದು, ಅದೇ ರೀತಿ ಬಸವರಾಜಪ್ಪರವರು ಇರ್ಬೋದು, ಅದೇ ರೀತಿ ನಮ್ಮ ಬಾಬಾ ಬುಡೈನ್ ಗಿರಿದಾರ್ ದರ್ಗಾದ ದಾದಾ ಹಯಾತ್ ಖಲಂದರ್ ಶಾ ವಲಿ ಅವರ ಕುಟುಂಬಸ್ಥರಿರ್ಬೋದು ನನ್ನ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಅಫ್ಸರ್ ಕೊಡ್ಲಿಪೇಟೆ ಕಳೆದ 25 ವರ್ಷಗಳಿಂದ ಈ ಅಹಿಂದ ಸಮುದಾಯಕ್ಕಾಗಿ ಧ್ವನಿ ಎತ್ತಿದ್ದು ಇವತ್ತು ಸಾರ್ಥಕ ಆಯಿತು. ಗೆಲುವು ಸೋಲು ಅದು ನನ್ನ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿಲ್ಲ. ಗೆಲುವು ಸೋಲು ನಮ್ಮ ಸೃಷ್ಟಿಕರ್ತನೇ ನೀಡುವಂತವನು. ನಾವು ಕೆಲಸ ಮಾಡುವ, ನಾವು ಪ್ರಯತ್ನ ಪಡುವ. मुद्दाई लाख बुरा चाहे तो क्या होगा, वही होगा जो मंजूर खुदा होगा। अरे ये जीत हार की लड़ाई नहीं है, ये दावणगेरे के आइंदा वोटर की गीरत की लड़ाई है। अगर अब आप नहीं जागेंगे, याद रखो, अभी नहीं तो ये जुमला याद रखो, आपके घरों में लिख के रखो। इस बार अगर ये मौका दावणगेरे के गयूर रावटर साहब गवा लेंगे और 50 साल आपको गुलामी में ठेल देंगे। इसलिए इस बार एक बदलाव लाना ही है। 4 तारीख को शहीद मिल्लत टीपू सुल्तान रहमतुल्लाह अलैह शहीद हुआ एक दिन आ रहा है। शहीद मिल्लत टीपू सुल्तान 250 साल पहले ब्रिटिशों के खिलाफ लड़ते मैदान में शहीद हो गए। कभी बातिल ताकत के सामने अपने घुटने नहीं टेके। ये अफसर कोडलीपेटे, इनके रगों में वही शहीद मिल्लत का खून दौड़ रहा है। ये इलेक्शन में आप जिताए या हराए वो आपकी बस की बात है। अफसर कोडलीपेटे
दावनगरे के दिल के दो लोगों के दिल में जगह बनाया है। मैं आपके लिए लड़ूंगा, आपके लिए मैं लड़ता रहूंगा, चाहे विधानसभा हो, चाहे डीसी ऑफिस हो, चाहे कॉर्पोरेशन हो। बहुत सारे प्रॉब्लम्स में नोट करके रखा हूं। मैं आपके लिए लड़ने के लिए आया हूं, आपके हुकूक दिलाने के लिए आया हूं। ये मौके को गनी मत जानो, ये अफसर कुर्ली पेटे एक शख्स नहीं है, ये एक सोच है। इसलिए मैं मेरी बात को खत्म करते हुए मेरा चुनावी निशान कुकर सीरियल नंबर 4 को वोट देकर मुझे भारी असरिये से कामयाब करो और आपकी खिदमत करने का मौका दो। शुक्रिया। अस्सलाम वालेकुम व रहमतुल्लाहि व बरकातहू।